ಅಥಣಿಯಲ್ಲಿ 50 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಶಂಕುಸ್ಥಾಪನೆ. ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದಲ್ಲಿ 50 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಾಣ ಕಾಮಗಾರಿಗೆ ಇಂದು ಶಂಕುಸ್ಥಾಪನೆ ನೆರವೇರಿತು. ಬಹುದಿನದ ಕನಸಾಗಿದ್ದ ಈ ಆಸ್ಪತ್ರೆ ಸಾರ್ವಜನಿಕರ ಆರೋಗ್ಯ ಮತ್ತು ತಾಯಿ ಮಕ್ಕಳ ಆರೈಕೆಗೆ ಅನುಕೂಲವಾಗಲಿದೆ. ಈ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಅಥಣಿ ಶಾಸಕರು ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಮತ್ತು ಕಾಗವಾಡ ಶಾಸಕರು ವಾಯುವ್ಯ ಸಾರಿಗೆ ನಿಗಮ ಅಧ್ಯಕ್ಷರು ರಾಜು ಕಾಗೆ ಅವರ ನೇತೃತ್ವದಲ್ಲಿ ನೆರವೇರಿತು. ತದನಂತರ ಮಾತನಾಡಿದ ಲಕ್ಷ್ಮಣ ಸವದಿ ಅವರು, ಅಥಣಿ ಆಸ್ಪತ್ರೆಯಲ್ಲಿ ಈಗಾಗಲೇ ವೈದ್ಯರು, ನರ್ಸ್ ಹಾಗೂ ಆಡಳಿತ ಮಂಡಳಿ ಶ್ರದ್ಧೆಯಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ವಿವಿಧ ಭಾಗಗಳಿಂದ ಸಾರ್ವಜನಿಕರು ಇಲ್ಲಿ ಚಿಕಿತ್ಸೆಗಾಗಿ ಬರುತ್ತಿರುವುದು ಆಸ್ಪತ್ರೆಯ ವಿಶ್ವಾಸಾರ್ಹ ಸೇವೆಗೆ ಸಾಕ್ಷಿಯಾಗಿದೆ. ತದನಂತರ ಪ್ರತಿಯೊಬ್ಬರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಸರಿಯಾದ ಆಹಾರ ಸೇವನೆ ಮಾಡಬೇಕು. ಆರೋಗ್ಯವೇ ಸಮೃದ್ಧ ಜೀವನದ ಆಧಾರ ಎಂದು ಹೇಳಿದ್ದಾರೆ. 3 ಹಾಸಿಗೆಯ ಆಸ್ಪತ್ರೆ ಸಾರ್ವಜನಿಕ ಆಗಿ ಆಗ್ತಾ ಇದೆ ಅಂದ್ರೆ ಬೆರಳೆಣಿಕೆಯಲ್ಲಿ ಜನ ಕೂಡಿದ ಯಾರಿಗೆ ಬೇಕು ಅಂತಕ್ಕಂಥದ್ದು ಮನಸ್ಥಿತಿಗಳು ಕೂಡ ಅದಾವ. ಅಂತ ಮನಸ್ಸನ್ನು ಬಿಟ್ಬಿಟ್ಟು ನಿಜವಾಗಿರ್ತಕ್ಕಂಥ ಪುಣ್ಯಾತ್ಮರೇ ಒಂದು ಈ ಅಧಿಕಾರ ಅಂದ್ರೆ ಕೇಳಿದ್ರೆ ಒಂದು ಸೇವೆ ಅಂತಕ್ಕಂಥದ್ದು ಬಂಧುಗಳೇ, ಅಂತ ಅಪರೂಪವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಕ್ಕಂಥ ಇಬ್ಬರು ನಾಯಕರಿಗೆ ಒಂದ್ಸಲ ಜೋರಾದ ಚಪ್ಪಾಳೆಯನ್ನು ತಟ್ರಿ. ಆ ನಾಯಕರ ವಿಚಾರಧಾರೆಗಳು ಹೇಗದಾವ ಅಂತ ಕೇಳಿದ್ರೆ ಕಸ ಹೊಡೆ ಅವ್ರು ನಡ್ಕೊಂಡು ಮೇಲಧಿಕಾರವರೆಗೂ ಕೂಡ ನಾವು ಕೃತಜ್ಞತೆಯಾಗಿರ್ತೀವಿ ಅಂತಕ್ಕಂಥ ಮಾತುಗಳು ಇದು ಪುಣ್ಯಾತ್ಮರು ನಿಮಗೆ ಸಿಕ್ಕಿರ್ತಕ್ಕಂಥ ನಾಯಕರು. ಅದರೊಳಗೆ ಮತ್ತು ಆಶಾ ಕಾರ್ಯಕರ್ತರು ಹೇಳಿದ್ರು, ನೀವೇನ ತೋರಿಸಿದ್ರು ನಿಜವಾಗಿ ಬಡವರ ದೇವಾಲಯ ಯಾವುದು ಅಂತ ಕೇಳಿದ್ರೆ ಸರ್ಕಾರಿ ಆರೋಗ್ಯ ಕೇಂದ್ರಕ್ಕೆ ತರಬೇಕಂತಕ್ಕಂಥದ್ದು ಇದು ನಿಜವಾಗಿರ್ತಕ್ಕಂಥದ್ದು ಬಂಧುಗಳೇ. ಯಾಕಂದ್ರೆ ಬಹಳ ಕಷ್ಟ. ಪ್ರತಿನಿತ್ಯ ನನಗೊಂದು 4 ಜನರ ಫೋನ್ ಹಚ್ಚಿರ್ತಾರೆ, ಬುದ್ಧಿ ಇವ್ರ ಆಸ್ಪತ್ರೆದಾಗ ಅಡ್ಮಿಟ್ ಮಾಡಿದ್ವಿ, ಅಲ್ಲಿ ಮಾಡಿದೀವಿ, ನೀವು ಹೇಳ್ರ 4 ರೂಪಾಯಿ ಬಿಲ್ ಕಡಿಮೆ ಆಗ್ತದ ಹೇಳ್ರಿ ಅಂತಕ್ಕಂಥದನ್ನ ನನಗೆ ನಮ್ಮ ಮಿಲಿನ್ ಸರ್ ಕರ್ಕೊಂಡು ಹೋಗಿದ್ದು ಒಳಗಡೆ ಇಲ್ಲ. ನಿಜವಾಗಿ ಬಹುತೇಕ ಯಾವ ಪುಣ್ಯಾತ್ಮರ ಸರ್ಕಾರಿ ಆಸ್ಪತ್ರೆ ಖಾಸಗಿ ಆಸ್ಪತ್ರೆ ಎದಕ್ಕೂ ಕಡಿಮೆ ಇಲ್ಲ ಅಂತಕ್ಕಂಥದನ್ನ ಈ ನಮ್ಮ ವೈಜ್ಞಾನಿಕಗಳೆಲ್ಲ ಮಾಡಿರ್ತಕ್ಕಂಥದ್ದು. ನಿಜವಾಗಿ ಪುಣ್ಯಾತ್ಮರೇ ಅಥಣಿ ನಗರಕ್ಕೆ ಶಿವಯೋಗಿಗಳ ಆಶೀರ್ವಾದದ ಯಾರು ಇಲ್ಲಿ ಧರ್ಮದಿಂದ ದುಡಿತೀರಿ ಅವರಿಗೆ ಶಿವಯೋಗಿಗಳ ಕೃಪೆಯನ್ನು ಮಾಡ್ತಾರೆ. ನಿಮಗೆ ನಾವು ಯಾವಾಗಲೂ ಕೂಡ ಚಿರಋಣಿಯಾಗಿ ಇರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ಇಂಥ ಸಿಬ್ಬಂದಿಗಳು, ಇಂಥ ವೈದ್ಯರು ಸಿಗೋದು ಬಹಳ ಕಷ್ಟ. ನಾವು ಬೇರೆ ಬೇರೆ ತಾಲೂಕದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಕಾರ್ಯಗಳನ್ನು ಮಾಡ್ತಕ್ಕಂಥದ್ರಲ್ಲಿ ನೋಡಿದ್ವಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಳಗ್ಗೆ ಬಂದು ತಂಪು ಕೊಟ್ಟು ಹಸರಾತಿ ಹಾಕಿ ಎಲ್ಲಿ ಹೋಗ್ತಾರಪ್ಪ ಅಂತಂದ್ರೆ ಅವ್ರದೇ ಆಗಿರ್ತಕ್ಕಂಥ ತಮ್ಮ ಖಾಸಗಿ ಆಸ್ಪತ್ರೆ ಒಳಗೆ ಹೋಗಿ ಕೆಲಸ ಮಾಡ್ತಕ್ಕಂಥದ್ದು ನೋಡಿದ್ವಿ. ಆ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಅದೊಂದು ಸುಮ್ಮನೆ ಟೈಮ್ ಪಾಸ್ಗೆ ಬಂದು ಕೂಡುವಂತ ಒಂದು ಅಡ್ಡೆಗಳಾಗಿದ್ದಾವೆ. ಅಲ್ಲಿ ಜನನೇ ಇರೋದಲ್ಲ. ನಾ ಗುಲ್ಬರ್ಗ ಜಿಲ್ಲೆ ನೋಡಿದ್ದೀನಿ, ರಾಯಚೂರು ಜಿಲ್ಲೆ ನೋಡಿದ್ದೀನಿ, ಕೊಪ್ಪಳ ಜಿಲ್ಲೆ ನೋಡಿದ್ದೀನಿ, ಬಳ್ಳಾರಿ ಜಿಲ್ಲೆ ನೋಡಿದ್ದೀನಿ, ರಾಯಚೂರು ಜಿಲ್ಲೆ ನೋಡಿದ್ದೀನಿ. ಅನೇಕ ಕಡೆ ನಾ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಕಡೆ ರಾಜು ನಾನು ಆಸ್ಪತ್ರೆಗೆ ಹೋಗಿ ಭೇಟಿ ಹಾಕಿದ್ದೆ. ಬೆಡ್ಡು ಖಾಲಿ, ನಾ ಬರ್ತಾನೆ ಅನ್ನೋದಕ್ಕೆ ಡಾಕ್ಟರ್ ನರ್ಸ್ ಅಷ್ಟು ಹಾಜರತಿ, ಯಾರ್ಯಾರು ಕಾಣ್ತಿದ್ದಿಲ್ಲ. ಆದ್ರೆ ನಮಗೆ ಇಲ್ಲಿ ಖುಷಿ ಏನಂದ್ರೆ ನಾವು ಯಾವಾಗ ಬೇಕಾದಾಗ ಆಸ್ಪತ್ರೆಗೆ ಹೋಗ್ರಿ ಗಿಜಿ 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 ಇರ್ತದೆ. ಅದು ಗಿಜಿ ಗಿಜಿ ಯಾಕೆ ಇರ್ತದಪ್ಪ ಅಂತಂದ್ರೆ ಇವ್ರು ಕೊಡ್ತಕ್ಕಂಥ ಸೇವೆಯನ್ನ ಜನ ಒಪ್ಪಿ ಅದನ್ನ ಮೆಚ್ಚಿ ಇವರಿಂದ ನಮ್ಮ ರೋಗ ನಿರೋಧಕ ಆಗ್ತದ ಹೋಗ್ತದ ಅನ್ನೋಂಥ ಒಂದು ಭರವಸೆ ಮೇಲೆ ಜನ ಬರ್ತಾರೆ. ಅದಕ್ಕೆ ನಾನು ನಿಮಗೆ ಎಷ್ಟು ಕೃತಜ್ಞತೆಯನ್ನು ಹೇಳಿದರೂ ಸಹಿತ ಅದು ಕಡಿಮೆ. ಇವತ್ತು ನಮ್ಮ ತಾಲೂಕದಲ್ಲಿರ್ತಕ್ಕಂಥ ಮಧ್ಯಮ ವರ್ಗದ ಜನರಿಗೆ ಮತ್ತು ಬಡವರಿಗೆ ನೀವೇನು ಸೇವೆಯನ್ನು ಮಾಡ್ತಾ ಇದ್ದೀರಲ್ಲ, ನಮ್ಮೆಲ್ಲರಿಗಿಂತಲೂ ಕೂಡ ಬಹಳ ದೊಡ್ಡ ಸೇವೆ ನಿಮ್ಮದು. ಈ ಸೇವೆ ನೀವು ಮುಂದುವರಿಸಿಕೊಂಡು ಹೋದದ್ದಾದರೆ ಮನುಷ್ಯನಿಗೆ ನಾನು ಇಷ್ಟ ಹೇಳ್ತೀನಿ, ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ವೈದ್ಯರಿರ್ಬೋದು, ನಾವು ಮನುಷ್ಯನಾಗಿ ಬಂದ ಮೇಲೆ ನಮಗೆ ಕೊನೆಗೆ ಸಿಗೋದು 2 ಸರ್ಟಿಫಿಕೇಟ್.
ಆರೋಗ್ಯ ಇಲಾಖೆ ಕೆಲಸ ಮಾಡ್ತಕ್ಕಂಥ ಒಬ್ಬ ವೈದ್ಯ ಬಂದು 4 ವರ್ಷ ಕೆಲಸವನ್ನ ಮಾಡಿ ಅವನ್ ಏನಾದ್ರೂ ಬೇರೆ ಕಡೆ ವರ್ಗಾವಣೆ ಆಗುವಂತ ಸಂದರ್ಭದೊಳಗ ಅವರಿಗೆ ಒಂದು ಬೇಡ್ಕೊಳ್ಳಿಗೆ ಸಮಾರಂಭ ಮಾಡ್ತಾರೆ. ಆ ಬೇಡ್ಕೊಳ್ಳೋ ಸಮಾರಂಭದೊಳಗೆ ನಿಮ್ಮ ಕಣ್ಣಲ್ಲಿ ನೀರು ಬರ್ತಕ್ಕಂಥ ಒಂದು ವಾತಾವರಣ ಮೂಡ್ತದೆ. ಆನಂದ ಬಾಷ್ಪ ಅಂತ ನಾವೇನು ಕರಿತೀವಿ. ಆನಂದ ಬಾಷ್ಪ ಯಾವಾಗ ಬರ್ತದೆ ಅಂದ್ರೆ ಆ ಜನರ ಮುಖಗಳನ್ನು ನೋಡಿದಾಗ, ಆ ಜನ ನಿಮ್ಮನ್ನು ಬೇಡ್ಕೊಳ್ತಕ್ಕಂಥ ಸಂದರ್ಭದೊಳಗೆ ಅವರಲ್ಲಿ ಇರ್ತಕ್ಕಂಥ ಭಾವನೆ ಹೆಂಗಿರ್ತೈತಪ್ಪ ಅಂತಂದ್ರೆ ಇವ್ರು ಹೋಗ್ಬಾರ್ದಾಗಿತ್ತು, ಇವ್ರು ಹೋಗೋದ್ರಿಂದ ನಾವೇನೋ ಕಳ್ಕೊಂಡಿವಿ, ಇವ್ರು ಯಾಕೆ ಹೋಗ್ತಾ ಇದ್ದಾರೆ, ಇವ್ರನ್ನ ಇಲ್ಲಿ ಇಡುವಂಥದ್ದು ಆಗ್ಬೇಕು ಅಂತ ಹೇಳಿ ಆತಂಕಗಳನ್ನ ವ್ಯಕ್ತಪಡಿಸ್ತಾರೆ. ಆವಾಗ ನಿಮ್ಮ ಕಣ್ಣಲ್ಲಿ ನೀರು ಬರ್ತಿರ್ತಾವ. ನೀವು ಅದೇ ಸರಿಯಾಗಿ ಮಾಡಿರಲಿಲ್ಲ ಅಂದ್ರೆ ನಿಮ್ಮದು ಬೇಡ್ಕೊಳ್ಳೋ ಸಮಾರಂಭ ಅಲ್ಲ. ನೀವು ಹೋಗೋ ಹೊತ್ನಾಗ ಇನ್ನೂ 6 ತಿಂಗಳು ಮೊದಲು ಹೋಗ್ಬೇಕಾಗಿತ್ತು, ಯಾಕೆ ತಡ ಮಾಡಿದೆ ನೀವು? ಯಾರು ಕಣ್ಣ ತೆಗೆದಿದ್ದಿಲ್ಲ ಇವೆರಡೇ. ಕೊನೆಯದಾಗಿ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ನಾವು ಹೋಗೋ ಹೊತ್ನಾಗ ರಾಜು ಎರಡೇ, ಇವು ಹೋಗಬಾರ್ದಾಗಿತ್ತು, ಇವು ಇನ್ನೂ ಇರಬೇಕಾಗಿತ್ತು, ಇವನಿಂದ ಇನ್ನೂ ಬಹಳಷ್ಟು ಆಗಬೇಕಾಗಿತ್ತು, ಇವು ಇದ್ದಿದ್ರೆ ಏನೋ ಇತ್ತು ಹೋಗೋತ್ನಾಗ ಕೊನೆಗೆ. ಅದೇ ನಮ್ಮ ನಡವಳಿಕೆಗಳು ವ್ಯತಿರಿಕ್ತವಾಗಿದ್ರೆ ಕಟ್ಟಿ ಕೂತವ್ರ. ಈ ನನ್ನ ಮಗ 10 ವರ್ಷದಿಂದ ಹೋಗ್ಬೇಕಾಗಿತ್ತು, ಎಷ್ಟು ತಡ ಮಾಡಿದ, ಎಷ್ಟು ನಮ್ಮನ್ನು ಕಾಡಿದ ಅನ್ನೋ, ನಾವು ಯಾವ್ದು ಆಯ್ಕೆ ಮಾಡಬೇಕು ಅನ್ನುವಂಥದ್ದು ನಮ್ಮ ವಿವೇಚನೆಗೆ ಬಿಟ್ಟದ್ದು. ಆಮೇಲೆ ಅವ್ನು ಗುಳಿಗೆ ಕೊಟ್ಟ, ಅವ್ರ ತಕ್ಕ ಹೋಗ್ಲಿಕ್ಕೆ ಒಂದು 8 ದಿವಸಲೇ ಅವೇನು ನಿಧಿ ಬರಲಿಲ್ಲ ಅದ ಗುಳಿಗೆ ಮ್ಯಾಗ. ಆಮೇಲೆ ಮತ್ತೆ ಒಂದು ಡಾಕ್ಟರ್ ತಕ್ಕ ಹೋಗಿರ್ತಾರೆ, ಅವರು ಒಂದು 2 ಇಂಜೆಕ್ಷನ್ ಮಾಡಿರ್ತಾರೆ, ಅವಾಗೂ ನಿಧಿ ಬರಲಿಲ್ಲ ಅದ. ಆಮೇಲೆ ಮುಂದೆ ಮತ್ತೊಬ್ರು ಡಾಕ್ಟರ್ ತಕ್ಕ ಹೋಗಿರ್ತಾರೆ, ಹಿಂಗೆ ಒಂದು 15-20 ಮಂದಿ ಡಾಕ್ಟರ್ ಆದ. ಆಮೇಲೆ ಒಟ್ಟ ನಿದ್ದೆಲ್ಲ ಬರ್ತಾ ಇಲ್ಲ ಅವ್ನು. ಆಮೇಲೆ ನಿಮ್ಮಂತ ಸಾಧು ಮಹಾರಾಜರುತ್ತೆ ಒಬ್ರು ಕಟ್ಟು ಬೆದರುತ್ತಾರೆ. ಅವಾಗ ಅಜ್ಜರ ಎಲ್ಲ ಡಾಕ್ಟರ್ ತಗ ಭೇಟಿ ಆದ್ನಿ, ನಿದ್ದೆ ಬರುವಂತ ನಿದ್ದೆ ಬರುವಂಥದ್ದು ಔಷಧ ಕೇಳಿ ಎಲ್ಲ ಡಾಕ್ಟರ್ ಪ್ರಯತ್ನ ಮಾಡ್ರಿ, ಅವ್ರವ್ರು ಪ್ರಯತ್ನ ಮಾಡಿದ ಕಡೆ ನನಗೆ ನಿದ್ದೆ ಬರ್ತಾ ಇಲ್ಲ, ನೀವರೇ ಕೊನೆಗೆ ಏನಾದರೂ ನಿಮ್ಮ ದೈವಿ ಶಕ್ತಿಯಿಂದ ಏನಾದರೂ ನಾವು ಏನಾದರೂ ಉಪಾಯ ಹೇಳ್ತಾರೆ ಅಂತ ಕೇಳಿದಾಗ, ಏನಿಲ್ಲ ಈ ಹಾದಿನೇ ಸುಮ್ಮ ಹೋಗ್ನಿ, ನಿನಗೆ ತಂತಾನ ಒಂದು ಉಪಾಯ ಹೊಳಿತೈತಿ ಅಂತ ಹೇಳಿರ್ತಾರೆ ನಿಮ್ಮಂಥ ಮಹಾತ್ಮರು. ಆದರೆ ಏನು ಎಲ್ಲ ಡಾಕ್ಟರ್ಗಳು ಭೀ ಮೀರಿದ್ರು, ಮಠಾಧೀಶರು ಜ್ಞಾನಿಗಳು ಇದ್ರು, ಅವ್ರು ಕೇಳಿ ಅವರು ಸುಮ್ಮ ಹಾದಿಲೆ ಹೋಗಂದ್ರು, ಇದೇನು ಬತ್ತು ಅಂತೇಳಿ ಸುಮ್ಮ ಹಾದಿಲೆ ಹೊಂಟಿದ್ದಾವ. ಸುಮ್ಮ ಬಿಡ್ರಪ್ಪ ಈ ಕಡೆ ಎಲ್ಲ ಲಕ್ಷ ಬಿಡ್ರಿ, ಯಾಕೆ ಹೋಗೋದಾಗ್ರಿ. ಒಬ್ಬ ರೈತ ಹೊಲ್ದಾಗ ಮೇಯಾಗ ಬಣಿಯಲಿಲ್ಲ, ಹಂಗಿಲ್ಲ. ಆಮೇಲೆ ಅವನು ಕೆಟ್ಟ ಬಿಸಿಲ ಬೆವರ ಉರ್ಸಿ ಉಳುವಿ ಮಾಡ್ತಿದ್ದ. ಉಳುವಿ ಮಾಡಿ ಅವ್ನು ನೋಡ್ಕೊತ ನಿಂತೀವಿ. ಸ್ವಾಮಿಗಳು ಹೇಳಿದಾರ ಅಂದ್ರಕ ಇದು ಏನಾರು ಇಲ್ಲಿ ಇರಬೇಕು ಅಂತ ನೋಡ್ಕೊತಿದ್ದಾಗ ಅವೆಲ್ಲ ಉಳುವಿ ಬೆತ್ತಿದ್ದ, ಬೆವರೆಲ್ಲ ಸೂರಿತ್ತು, ಮೇ ಎಲ್ಲ ಬೆವರಾಗಿತ್ತು, ಕಚ್ಚಿ ಹಾಕಿದ್ದು, ಗಂಡಗಚ್ಚಿ ಹಾಕಿದ್ದು ಉತ್ತರದ ಮೇ ಎಲ್ಲ ರಾಡಾಗಿತ್ತು. ಎತ್ತುಗಳು ಬಿಚ್ಚಿದ, ಎತ್ತುಗಳು ಬಿಚ್ಚಿ ನೀರು ಕುಡಿಸಿದ, ನೀರು ಕುಡಿಸಿ ಎತ್ತುಗಳು ಕಟ್ಟಿ ಮೇವು ಹೋಗದ. ತಾನು ಚಪ್ಪಲ ಕಾಲಾಗಿನೂ ಇದ್ದು ಅಲ್ಲೇ ಅದನ್ನು ಸರಿಸಿಟ್ಟು ಹೆಂಡತಿ ಕೊಟ್ಟಂತ ಒಂದು ರೊಟ್ಟಿ, ಒಂದು ಉಳ್ಳಾಗಡ್ಡಿ, ಅದನ್ನ ಉಳ್ಳಾಗಡ್ಡಿ ಕೈಲಿ ಹೊಡಿತೀವಿ ನಾವು ರೈತರೆಲ್ಲ, ಗೊತ್ತೈತಿ ನಿಮಗೆಲ್ಲ. ಉಳ್ಳಾಗಡ್ಡಿ ಕೈಲಿ ಹೊಡೆದ ರೊಟ್ಟಿ ಖಾರ ತಿಂದ ನೀವು ಅದನ್ನ ನೋಡ್ಕೊತ ನಿಂತಿದ್ದ. ಆ ಚಪ್ಪಲ್ ಇದ್ದುರ್ಲೆ ಆ ಚಪ್ಪಲ್ ತೆಲ್ದೆ ಇಟ್ಕೊಂಡ ಮತ್ತು ಮಲ್ಕೊಂಡು ಒಟ್ಟ ಒಂದು ಸೆಕೆಂಡ್ ಹೊರಾಡ್ಸ ಶುರು ಮಾಡಿದ. ಯಾರಾದರೂ ಸುಖಿ ಇದ್ದಿದ್ರೆ ಇವತ್ತ ನಮ್ಮ ರೈತರು. ನಿದ್ದೆ ರೈತರಿಗೆ ಬರ್ತೈತೆ ಅದನ್ನ ಏನೋ ಕೇಳಿ ಮಾತ್ರ ರಾಜಕಾರಣಿಗಳು ಅಂತ ಹೋಗಿ ನಿದ್ದೆ ಕೊಡೋದು ನೀವು ಯಾರು ಉಪಾಯ ಹೇಳಿದ್ರೆ ಅಂತೇಳಿ, ನನಗೆ ಯಾವಾಗ ಮಂತ್ರಿ ಮಾಡ್ತಾರೋ ಯಾವಾಗ ಮುಖ್ಯಮಂತ್ರಿ ಅಂತ ನಾವು ಹೇಳ್ಕೊಳಕತ್ತೆ, ನಿನಗೆ ಎಲ್ಲಿ ನನಗೆ ನಿದ್ದೆ ಅಥವಾ ನಿನಗೆ ಎಲ್ಲಿ ಹೇಳಿ ಅಂತ ನಿಮ್ಮಂತ ಸ್ವಾಮಿಗಳದ್ದಾಗಿ ಬಂದ. ಸ್ವಾಮಿಗಳು ಯಾರು ಹೇಳಿದ್ರು, ನಮಗೂ ಎಷ್ಟು ಮಠ ಕಟ್ಟಬೇಕು, ಎಷ್ಟು ಸಾರಿ ತಯಾರು ಮಾಡಬೇಕು, ನಮಗೂ ಸುಡುಗಾಡ ಎಲ್ಲಿ ನಿದ್ದೀವೋ ಮರ ಇಲ್ಲ ಅಂತ.
ಇದು ಡಾಕ್ಟರ್ ಅಧಿಕಾರ ಪೊಲೀಸ್ ಅಧಿಕಾರಿಗಳಾದ ನಮ್ಮದು ತುಡುಗರು ಸಿಗುವಾರು ಅವರು ನನ್ನ ಮನೆಯಿಂದ ತುಡುಗು ಮಾಡಿದಾರು ನನಗೂ ನಿದ್ದೆ ಅದು ನನಗೆ ನಿದ್ದೆ ಅದೇ ಅಂತಂದ್ರೆ ನಿಜವಾದ ಯಾರಾದರೂ ಇವತ್ತಿನ ಜಗತ್ತಲ್ಲಿ ಸುಖಿ ಇದ್ದಿದ್ರೆ ಅವ ನಮ್ಮ ರೈತ. ಆಮೇಲೆ ಎರಡನೇದು ಇದಾಗಿ ಡಾಕ್ಟರ್ ಹೇಳಿದ್ರೆ ಈ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು, ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತೆಯರು, ಶಿಕ್ಷಣ ಇಲಾಖೆ ಹಾಗೂ ಪೊಲೀಸ್ ಸಿಬ್ಬಂದಿಗಳು, ಸ್ಥಳೀಯ ಮುಖಂಡರು ಮತ್ತು ಅನೇಕ ಗಣ್ಯರು ಉಪಸ್ಥಿತರಿದ್ದರು.